ಮಂಗಳೂರು ಕಪಿತಾನಿಯೋ ಕಾಂಗ್ರೆಸ್ ವಾರ್ಡ್ ಸಮಿತಿಯ ವತಿಯಿಂದ ಉಚಿತ ಪುಸ್ತಕ ವಿತರಣಾ ಕಾರ್ಯಕ್ರಮ ಸುರೇಶ್ ಬಳ್ಳಾಲ್ ಅಧ್ಯಕ್ಷತೆಯಲ್ಲಿ ಜರುಗಿತು. ಮಂಗಳೂರಿನ ಕಪಿತಾನಿಯೋ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದ 3ನೇ ವರ್ಷದ ಉಚಿತ ಪುಸ್ತಕ ವಿತರಣಾ ಕಾರ್ಯಕ್ರಮವನ್ನು ಮಾಜಿ ಶಾಸಕ ಸುರತ್ಕಲ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆ ವಿಜಯಕುಮಾರ್ ಶೆಟ್ಟಿ ಉದ್ಘಾಟಿಸಿದರು. ಕೆಪಿಸಿಸಿ ಸದಸ್ಯ ಕೆ ಸುರೇಶ್ ಬಲ್ಲಾಳ್ ಅಧ್ಯಕ್ಷತೆ ವಹಿಸಿದ್ದರು. ಶಾಲಿನಿ ಫೆರ್ನಾಂಡಿಸ್, ಪ್ರಭಾಕರ ಶ್ರೀಯಾನ್, ಡೆನ್ನಿಸ್ ಡಿಸಿಲ್ವಾ, ಜೆ ನಾಗೇಂದ್ರ ಕುಮಾರ್, ಕೃತಿನ್ ಕುಮಾರ್, ಉಮೇಶ್ ದೇವಾಡಿಗ, ಹೇಮಂತ್ ಗರೂಡಿ, ವಿದ್ಯಾ ಆರ್ಭಟ್ ಮತ್ತಿತರ ಗಣ್ಯರು ಮುಖ್ಯ ಅತಿಥಿಗಳಾಗಿದ್ದರು. ಸುಮಾರು 250 ಮಂದಿ ವಿದ್ಯಾರ್ಥಿಗಳಿಗೆ ಅತಿಥಿ ಗಣ್ಯರು ಪುಸ್ತಕ ಹಸ್ತಾಂತರಿಸಿದರು. എടുത്തല്ലേ തിരിക്കലും തരും ടൺ ടൺ എടുത്തല്ലേ ജസ്റ്റ് ಕಾರ್ಯಕ್ರಮ ಉದ್ಘಾಟಿಸಿದ ವಿಜಯಕುಮಾರ್ ಶೆಟ್ಟಿ ಅವರು ಮಾತನಾಡಿ, ಸರ್ಕಾರ ಮತ್ತು ಸಮಾಜದಿಂದ ದೊರಕುವ ಪ್ರೋತ್ಸಾಹ ಮತ್ತು ಸೌಲಭ್ಯದ ಸದುಪಯೋಗ ಪಡೆದು ವಿದ್ಯಾರ್ಥಿಗಳು ಉಜ್ವಲ ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕು ಎಂದರು. ಮಾಡಿದ್ದಕ್ಕೆ ಅವರಿಗೆ ಅಭಿನಂದನೆಗಳು ಮತ್ತು ಮುಂದಿನ ಪ್ರತಿ ವರ್ಷದಲ್ಲೂ ಇದನ್ನು ಮಾಡಿಕೊಂಡು ಹೋಗಬೇಕಂತ ಅವರ ಅಸತ್ಯದಿಂದ ಸತ್ಯದೆಡೆಗೆ ಮತ್ತು ಕರೆಗೆ ಪಡೆಯುವಂತಹ ಈ ಒಂದು ಉತ್ತಮ ಕಾರ್ಯಕ್ರಮ ಮುದ್ದು ಮಕ್ಕಳು ಇದರ ಸಂಪೂರ್ಣ ಪ್ರಯೋಜನವನ್ನು ಪಡೆದುಕೊಂಡು ನಮ್ಮ ಹೆತ್ತವರಿಗೆ, ತಾವು ಕರೆಯುವಂತಹ ಶಾಲೆಗಳಿಗೆ ಮತ್ತು ಇತರ ಸಂಸ್ಥೆಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕಂತ ನಾನು ವಂದಿಸಿಕೊಂಡು, ಬಹುಶಃ ಕೇಂದ್ರ ಸರ್ಕಾರ ವಿದ್ಯಾರ್ಥಿಗಳ ಅಭಿವೃದ್ಧಿಗೋಸ್ಕರ ಪ್ರತ್ಯೇಕವಾಗಿ 2014ರಿಂದ ನಮ್ಮ ರಾಷ್ಟ್ರದಲ್ಲಿ ಕಡ್ಡಾಯ ಶಿಕ್ಷಣ ಕಾರ್ಯಕ್ರಮವನ್ನು ಸೂತ್ರ ನಾನೀಗ ಕೇಳಿದೆ, ಎಷ್ಟು ಮಕ್ಕಳು ಇದ್ದಾರೆ ಇಲ್ಲಿ 800ಕ್ಕೆ ಮೇಲೂ ಇಲ್ಲಿ ವಿದ್ಯಾರ್ಥಿಗಳಿದ್ದಾರೆ ಅಂತ ಹೇಳೋ ಮಾತನ್ನು ಕೇಳಿದ್ರು. ಬಹಳ ಸಂತೋಷ ಆಗ್ತದೆ. ತಾವು ಇವತ್ತು ಸರ್ಕಾರಿ ಶಾಲೆಗಳಿಗೆ ಹೋದಾಗ ಸರ್ಕಾರಿ ಶಾಲೆಗಳಲ್ಲಿ 15, 16, 17 ಜನ ಮಕ್ಕಳು ಇರುವಂಥದ್ದು, ಕೆಲವು ಸ್ಕೂಲ್ಗಳಲ್ಲಿ 7 ಜನ ಇದ್ದು ಬಂದ್ ಮಾಡುವಂಥ ವ್ಯವಸ್ಥೆ ಇವತ್ತು ಸರ್ಕಾರಿ ಶಾಲೆಗಳಿಗೆ ಆಗ್ತಾ ಇದೆ. ದೊಡ್ಡ ದೊಡ್ಡ ಮುಖಂಡರು ಭಾಷಣ ಮಾಡ್ತಾರೆ, ಕನ್ನಡಕ್ಕೆ ಹೆಚ್ಚು ಪ್ರೋತ್ಸಾಹ ಕೊಡಬೇಕು, ಕನ್ನಡವನ್ನೇ ಕಲಿಬೇಕು ಅಂತೇಳಿ. ಉದಯ ಎಸ್ ಕುಂದರ್ ಕಾರ್ಯಕ್ರಮ ನಿರ್ವಹಿಸಿದರು.